ಇನ್ನು ವಿಷ್ಣುವರ್ಧನ್ ಅವರ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಷ್ಣುವರ್ಧನ್ ಅವರ ನಿವಾಸದ ಬಳಿ ಸಭೆ ಕರೆದಿದ್ರು. ಈ ಬಗ್ಗೆ ಮಾತನಾಡಲಿಕ್ಕೆ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಮುಖಂಡರಾಗಿರ್ತಕ್ಕಂಥ ಕ್ರಾಂತಿರಾಜ್ ಅವರು ಇದ್ದಾರೆ. ಸರ್, ಅಭಿಮಾನ್ ಸ್ಟುಡಿಯೋದಲ್ಲೇ ಮತ್ತೆ ಸಮಾಧಿ ಹಾಕಬೇಕು ಅನ್ನೋಂಥದ್ದು ಹೋರಾಟ. ಅದು ಆಗಲೇಬೇಕು. ನಮ್ಮ ಪ್ರಾಣ ಇರೋ ತನಕ ನಮ್ಮ ಹೋರಾಟ. ನಮ್ಮ ಪ್ರಾಣ ಹೋದ್ರೆ ಅದು ಹೋರಾಟ ಇಲ್ಲ ಅಂತ ಅಷ್ಟ. ಅಭಿಮಾನಿಗಳೇ ದೇವರು ಅಂತ ಹೇಳಿದವರು ಸಾಹಸಸಿಂಹ ವಿಷ್ಣುವರ್ಧನ್ ಅವರು. ಅವರ ಹೃದಯದಲ್ಲಿ ನಾವೆಲ್ಲರೂ ಇದ್ದೀವಿ, ನಮ್ಮ ಹೃದಯದಲ್ಲಿ ಅವ್ರು ಇದ್ದಾರೆ. ಆದರೆ ಇವತ್ತು ಕರೆದ್ರು, ಕೆಲವೊಬ್ಬರು ಆಗದೇ ಇರೋರು ಏನೇನೋ ಮಾತಾಡಿದ್ದಾರೆ, ಅದು ಸರಿಯಲ್ಲ. ವಿಷ್ಣು ಕುಟುಂಬಕ್ಕೆ, ವಿಷ್ಣುವರ್ಧನ್ ಮನೆಗೆ ಅವಮಾನ ಮಾಡೋರು ಅವ್ರ ಅಭಿಮಾನಿಗಳಲ್ಲ. ಯಾಕಂತಂದರೆ ಇದು ಆಗಬೇಕಾದ್ರೆ ಕೆಲಸನ ತಡೆ ಹಿಡಿಯೋದು ಇಲ್ಲ ಬೇರೆ ಥರ ನಡ್ಕೊಳ್ಳೋದು ಅದು ಸರಿಯಲ್ಲ. ಎಲ್ಲ ಅಭಿಮಾನಿಗಳು ಒಂದಾಗಬೇಕು. ನಾನು ಮೇಲು ನೀನು ಕೀಳು ಅನ್ನೋದಲ್ಲ. ವಿಷ್ಣುವರ್ಧನ್ ಅವರಿಗೆ ಒಬ್ಬ ಕೂಲಿ ಕಾರ್ಮಿಕನಿಂದ ಹಿಡ್ಕೊಂಡು IAS, IPS, ಪೊಲೀಸ್ ಅಧಿಕಾರಿ, ಡಾಕ್ಟ್ರುಗಳು, ಎಂತೆಂಥ ಅಫಿಷಿಯಲ್ಗಳು ಇದ್ದಾರೆ ವಿಷ್ಣುವರ್ಧನ್ ಅವರು. ಅಂದರೆ ಅವರೆಲ್ಲ ಕಾಣದೇ ಇದ್ದಾರೆ. ನನಗೆ ತುಂಬ ಜನ ಕಾಲ್ ಮಾಡಿದ್ದಾರೆ, ಏನಾಗಬೇಕು ಹೇಳಪ್ಪ, ನಾವು ಏನು ಕೊಡಬೇಕು, ನಿಮ್ಗೆ ಏನಾರು ಕೊಟ್ಟರೆ ಅದು ಆಗುತ್ತಾ ಅಂತಲೂ ಹೇಳಿದ್ದಾರೆ. ಅದಕ್ಕೆ ಅನಿರುದ್ಧ ಸಾಹೇಬ್ರಿಗೆ ಹೇಳಿದ್ದೀವಿ, ಸಾಹೇಬ್ರೆ ಸರ್ಕಾರದಲ್ಲಿ ಏನಿದೆಯೋ, ಕಾನೂನಲ್ಲಿ ಏನಿದೆಯೋ ಮುಂದೆ ನಿಂತ್ಕೊಬಿಟ್ಟು ನೀವು ಮಾಡಿ. ನಾವೆಲ್ಲ ಅಭಿಮಾನಿಗಳು ನಿಮ್ಮ ಹಿಂದೆ ಇದ್ದೀವಿ. ಎಷ್ಟು ದುಡ್ಡು ಬೇಕೋ ಒಂದು ಸಂಗ್ರಹಣೆ ಮಾಡೋಣ, ಆ ದುಡ್ಡು ಆ ಸ್ಮಾರಕಕ್ಕಾಗಲಿ ಅನ್ನೋದು ನಮ್ಮ ಉದ್ದೇಶ. ಅಲ್ಲ, ಅನಿರುದ್ಧ ಅವ್ರು ಹೇಳ್ತಾರೆ, ನಾವೇನು ಸರ್ಕಾರದ ಬಳಿ ಹೋರಾಟ ಮಾಡಿದ್ವಿ, ಅದಕ್ಕೆ ಈಗಾಗಲೇ ಮೈಸೂರಲ್ಲಿ ಸ್ಮಾರಕ ಕೊಟ್ಟಿದೆ, ಮತ್ತೆ ನಾವು ಜಾಗ ಕೇಳೋಕ್ಕಾಗಲ್ಲ ಕುಟುಂಬ, ಇದಕ್ಕೆ ಅಭಿಮಾನಿಗಳು ಹೋರಾಡಬೇಕು ಅಂತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಿ ದಫನ್ ಮಾಡಲಿ, ಎಲ್ಲಿ ಬರ್ನ್ ಮಾಡಲಿ, ಅದೇ ನಮ್ಮ ಅಣ್ಣವರ ಅಂತ್ಯ ಸಮಾಧಿ. ನೀವು ಮೈಸೂರು ಸ್ಮಾರಕ ಒಪ್ಕೊಳ್ಳಲ್ವಾ? ನಾವು ಸ್ಮಾರಕ ಅದನ್ನ ಎಜುಮಿಷನ್ ಅಂತ ಅನ್ಕೊಂತೀವಿ ಹೊರತು ನಾವು ಅಣ್ಣವರ ಎಜುಮಿಷನ್. ಇದು ಪುಣ್ಯ ಭೂಮಿ. ಇದು ನೀವು ಮಾಡಿರೋ ತಪ್ಪು ನಮಗೆ ಗೊತ್ತಿಲ್ಲ. ಸರ್ಕಾರ ತಪ್ಪು ಮಾಡಿದ್ಯೋ, ರಾಜಕಾರಣಿಗಳು ತಪ್ಪು ಮಾಡಿದಾರೋ, ಕಲಾವಿದರೇ ತಪ್ಪು ಮಾಡಿದಾರೋ ನಮಗೆ ಗೊತ್ತಿಲ್ಲ. ಆದರೆ ಅಣ್ಣವರೊಬ್ಬ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಬಿಟ್ಟರೆ ಸಾಹಸಸಿಂಹ ವಿಷ್ಣುವರ್ಧನ್ ಒಬ್ಬರೇ. ಅವ್ರನ್ನ ನಾವು ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದೀವಿ. ಇಡೀ ನಮ್ಮ ಪ್ರಾಣ ಹೋದ್ರು ಯಾವುದೇ ಕಾರಣಕ್ಕೂ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವತ್ತೇ ಸ್ಯಾಂಕ್ಷನ್ ಮಾಡಲಿ, 5 ಲಕ್ಷ ರೂಪಾಯಿ ನನ್ನ ಕಡೆಯಿಂದ ಕೊಡ್ತೀನಿ. 5 ಲಕ್ಷ ರೂಪಾಯಿ ಕ್ರಾಂತಿರಾಜು ಕೊಡ್ತಾರೆ. ಎಲ್ಲ ಅಭಿಮಾನಿಗಳು 1 ರೂಪಾಯಿ ಹಾಕಿದ್ರೆ ಸಾಕು. ಈಗ ನಿಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದಾರಾ? ಕೊಡಲೇಬೇಕು. ಈಗ ಅವ್ರು ಹೇಳ್ತಾ ಇದ್ದಾರೆ ಅನಿರುದ್ಧ ಸಾಹೇಬರು, ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿದ್ದೀವಿ, ಸರ್ಕಾರ ನಮಗೆ ಸ್ಪಂದಿಸಿದೆ. ಆದರೆ ನಾವು ಯಾವ ಥರ ಅಂದರೆ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತೀವಿ. ಇದಿಷ್ಟು ಅಭಿಮಾನಿಗಳ ವಿಷ್ಣುವರ್ಧನ್ ಅಭಿಮಾನಿಗಳ ಮುಖಂಡರಾಗಿರ್ತಕ್ಕಂಥ ಕ್ರಾಂತಿರಾಜ್ ಅವರ ಮಾತಾಗಿರುವಂತಹ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಪ್ರವೀಣ್ ಕುಮಾರ್ ಸಲಕ್ನಳ್ಳಿ. ಇನ್ನು ವಿಷ್ಣುವರ್ಧನ್ ಅವರ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಷ್ಣುವರ್ಧನ್ ಅವರ ನಿವಾಸದ ಬಳಿ ಸಭೆ ಕರೆದಿದ್ರು. ಈ ಬಗ್ಗೆ ಮಾತನಾಡಲಿಕ್ಕೆ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಮುಖಂಡರಾಗಿರ್ತಕ್ಕಂಥ ಕ್ರಾಂತಿರಾಜ್ ಅವರು ಇದ್ದಾರೆ. ಸರ್, ಅಭಿಮಾನ್ ಸ್ಟುಡಿಯೋದಲ್ಲೇ ಮತ್ತೆ ಸಮಾಧಿ ಹಾಕಬೇಕು ಅನ್ನೋಂಥದ್ದು ಹೋರಾಟ. ಅದು ಆಗಲೇಬೇಕು. ನಮ್ಮ ಪ್ರಾಣ ಇರೋ ತನಕ ನಮ್ಮ ಹೋರಾಟ. ನಮ್ಮ ಪ್ರಾಣ ಹೋದ್ರೆ ಅದು ಹೋರಾಟ ಇಲ್ಲ ಅಂತ ಅಷ್ಟ. ಅಭಿಮಾನಿಗಳೇ ದೇವರು ಅಂತ ಹೇಳಿದವರು ಸಾಹಸಸಿಂಹ ವಿಷ್ಣುವರ್ಧನ್ ಅವರು. ಅವರ ಹೃದಯದಲ್ಲಿ ನಾವೆಲ್ಲರೂ ಇದ್ದೀವಿ, ನಮ್ಮ ಹೃದಯದಲ್ಲಿ ಅವ್ರು ಇದ್ದಾರೆ. ಆದರೆ ಇವತ್ತು ಕರೆದ್ರು, ಕೆಲವೊಬ್ಬರು ಆಗದೇ ಇರೋರು ಏನೇನೋ ಮಾತಾಡಿದ್ದಾರೆ, ಅದು ಸರಿಯಲ್ಲ. ವಿಷ್ಣು ಕುಟುಂಬಕ್ಕೆ, ವಿಷ್ಣುವರ್ಧನ್ ಮನೆಗೆ ಅವಮಾನ ಮಾಡೋರು ಅವ್ರ ಅಭಿಮಾನಿಗಳಲ್ಲ. ಯಾಕಂತಂದರೆ ಇದು ಆಗಬೇಕಾದ್ರೆ ಕೆಲಸನ ತಡೆ ಹಿಡಿಯೋದು ಇಲ್ಲ ಬೇರೆ ಥರ ನಡ್ಕೊಳ್ಳೋದು ಅದು ಸರಿಯಲ್ಲ. ಎಲ್ಲ ಅಭಿಮಾನಿಗಳು ಒಂದಾಗಬೇಕು. ನಾನು ಮೇಲು ನೀನು ಕೀಳು ಅನ್ನೋದಲ್ಲ. ವಿಷ್ಣುವರ್ಧನ್ ಅವರಿಗೆ ಒಬ್ಬ ಕೂಲಿ ಕಾರ್ಮಿಕನಿಂದ ಹಿಡ್ಕೊಂಡು IAS, IPS, ಪೊಲೀಸ್ ಅಧಿಕಾರಿ, ಡಾಕ್ಟ್ರುಗಳು, ಎಂತೆಂಥ ಅಫಿಷಿಯಲ್ಗಳು ಇದ್ದಾರೆ ವಿಷ್ಣುವರ್ಧನ್ ಅವರು. ಅಂದರೆ ಅವರೆಲ್ಲ ಕಾಣದೇ ಇದ್ದಾರೆ. ನನಗೆ ತುಂಬ ಜನ ಕಾಲ್ ಮಾಡಿದ್ದಾರೆ, ಏನಾಗಬೇಕು ಹೇಳಪ್ಪ, ನಾವು ಏನು ಕೊಡಬೇಕು, ನಿಮ್ಗೆ ಏನಾರು ಕೊಟ್ಟರೆ ಅದು ಆಗುತ್ತಾ ಅಂತಲೂ ಹೇಳಿದ್ದಾರೆ. ಅದಕ್ಕೆ ಅನಿರುದ್ಧ ಸಾಹೇಬ್ರಿಗೆ ಹೇಳಿದ್ದೀವಿ, ಸಾಹೇಬ್ರೆ ಸರ್ಕಾರದಲ್ಲಿ ಏನಿದೆಯೋ, ಕಾನೂನಲ್ಲಿ ಏನಿದೆಯೋ ಮುಂದೆ ನಿಂತ್ಕೊಬಿಟ್ಟು ನೀವು ಮಾಡಿ. ನಾವೆಲ್ಲ ಅಭಿಮಾನಿಗಳು ನಿಮ್ಮ ಹಿಂದೆ ಇದ್ದೀವಿ. ಎಷ್ಟು ದುಡ್ಡು ಬೇಕೋ ಒಂದು ಸಂಗ್ರಹಣೆ ಮಾಡೋಣ, ಆ ದುಡ್ಡು ಆ ಸ್ಮಾರಕಕ್ಕಾಗಲಿ ಅನ್ನೋದು ನಮ್ಮ ಉದ್ದೇಶ. ಅಲ್ಲ, ಅನಿರುದ್ಧ ಅವ್ರು ಹೇಳ್ತಾರೆ, ನಾವೇನು ಸರ್ಕಾರದ ಬಳಿ ಹೋರಾಟ ಮಾಡಿದ್ವಿ, ಅದಕ್ಕೆ ಈಗಾಗಲೇ ಮೈಸೂರಲ್ಲಿ ಸ್ಮಾರಕ ಕೊಟ್ಟಿದೆ, ಮತ್ತೆ ನಾವು ಜಾಗ ಕೇಳೋಕ್ಕಾಗಲ್ಲ ಕುಟುಂಬ, ಇದಕ್ಕೆ ಅಭಿಮಾನಿಗಳು ಹೋರಾಡಬೇಕು ಅಂತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಿ ದಫನ್ ಮಾಡಲಿ, ಎಲ್ಲಿ ಬರ್ನ್ ಮಾಡಲಿ, ಅದೇ ನಮ್ಮ ಅಣ್ಣವರ ಅಂತ್ಯ ಸಮಾಧಿ. ನೀವು ಮೈಸೂರು ಸ್ಮಾರಕ ಒಪ್ಕೊಳ್ಳಲ್ವಾ? ನಾವು ಸ್ಮಾರಕ ಅದನ್ನ ಎಜುಮಿಷನ್ ಅಂತ ಅನ್ಕೊಂತೀವಿ ಹೊರತು ನಾವು ಅಣ್ಣವರ ಎಜುಮಿಷನ್. ಇದು ಪುಣ್ಯ ಭೂಮಿ. ಇದು ನೀವು ಮಾಡಿರೋ ತಪ್ಪು ನಮಗೆ ಗೊತ್ತಿಲ್ಲ. ಸರ್ಕಾರ ತಪ್ಪು ಮಾಡಿದ್ಯೋ, ರಾಜಕಾರಣಿಗಳು ತಪ್ಪು ಮಾಡಿದಾರೋ, ಕಲಾವಿದರೇ ತಪ್ಪು ಮಾಡಿದಾರೋ ನಮಗೆ ಗೊತ್ತಿಲ್ಲ. ಆದರೆ ಅಣ್ಣವರೊಬ್ಬ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಬಿಟ್ಟರೆ ಸಾಹಸಸಿಂಹ ವಿಷ್ಣುವರ್ಧನ್ ಒಬ್ಬರೇ. ಅವ್ರನ್ನ ನಾವು ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದೀವಿ. ಇಡೀ ನಮ್ಮ ಪ್ರಾಣ ಹೋದ್ರು ಯಾವುದೇ ಕಾರಣಕ್ಕೂ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವತ್ತೇ ಸ್ಯಾಂಕ್ಷನ್ ಮಾಡಲಿ, 5 ಲಕ್ಷ ರೂಪಾಯಿ ನನ್ನ ಕಡೆಯಿಂದ ಕೊಡ್ತೀನಿ. 5 ಲಕ್ಷ ರೂಪಾಯಿ ಕ್ರಾಂತಿರಾಜು ಕೊಡ್ತಾರೆ.
ಎಲ್ಲ ಅಭಿಮಾನಿಗಳು ₹1 ಹಾಕಿದ್ರೆ ಸಾಕು. ಈಗ ನಿಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದಾರಾ? ಕೊಡಲೇಬೇಕು. ಈಗ ಅವ್ರು ಹೇಳ್ತಾ ಇದ್ದಾರೆ ಅನಿರುದ್ಧ್ ಸಾಹೇಬರು, ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿದ್ದೀವಿ, ಸರ್ಕಾರ ನಮಗೆ ಸ್ಪಂದಿಸಿದೆ, ಆದರೆ ನಾವು ಯಾವ ಥರ ಅಂದರೆ ಪರ್ಚೇಸ್ ಮಾಡ್ಕೋಬೇಕಾ, ಮಾಡ್ಕೊಳ್ಳೋಣ ಅಂತ ಹೇಳ್ತೀವಿ. ಇದಿಷ್ಟು ಅಭಿಮಾನಿಗಳ ಮುಖಂಡರಾಗಿರ್ತಕ್ಕ ವಿಷ್ಣುವರ್ಧನ್ ಅಭಿಮಾನಿಗಳ ಮುಖಂಡರಾಗಿರ್ತಕ್ಕಂಥ ಕ್ರಾಂತಿರಾಜ್ ಅವರ ಮಾತಾಗಿರುವಂತಹ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಪ್ರವೀಣ್ ಕುಮಾರ್ ಸಲಕ್ನಳ್ಳಿ. ಏನು ವಿಷ್ಣುವರ್ಧನ್ ಅವರ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಇವತ್ತು ವಿಷ್ಣುವರ್ಧನ್ ಅವರ ನಿವಾಸದ ಬಳಿ ಸಭೆ ಕರೆದಿದ್ರು. ಈ ಬಗ್ಗೆ ಮಾತನಾಡಲಿಕ್ಕೆ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಮುಖಂಡರಾಗಿರ್ತಕ್ಕಂಥ ಕ್ರಾಂತಿರಾಜ್ ಅವರು ಇದ್ದಾರೆ. ಸರ್, ಅಭಿಮಾನ್ ಸ್ಟುಡಿಯೋದಲ್ಲೇ ಮತ್ತೆ ಸಮಾಧಿ ಹಾಕಬೇಕು ಅನ್ನೋಂಥದ್ದು ಹೋರಾಟ. ಅದು ಆಗಲೇಬೇಕು. ನಮ್ಮ ಪ್ರಾಣ ಇರೋ ತನಕ ನಮ್ಮ ಹೋರಾಟ. ನಮ್ಮ ಪ್ರಾಣ ಹೋದರೆ ಅದು ಹೋರಾಟ ಇಲ್ಲ ಅಂತ ಅಷ್ಟ. ಅಭಿಮಾನಿಗಳೇ ದೇವರು ಅಂತ ಹೇಳಿದವರು ಸಾಹಸಸಿಂಹ ವಿಷ್ಣುವರ್ಧನ್ ಅವರು. ಅವರ ಹೃದಯದಲ್ಲಿ ನಾವೆಲ್ಲರೂ ಇದ್ದೀವಿ, ನಮ್ಮ ಹೃದಯದಲ್ಲಿ ಅವ್ರು ಇದ್ದಾರೆ. ಆದರೆ ಇವತ್ತು ಕರೆದ್ರು, ಕೆಲವೊಬ್ಬರು ಆಗದೇ ಇರೋರು ಏನೇನೋ ಮಾತಾಡಿದ್ದಾರೆ, ಅದು ಸರಿಯಲ್ಲ. ವಿಷ್ಣು ಕುಟುಂಬಕ್ಕೆ, ವಿಷ್ಣುವರ್ಧನ್ ಮನೆಗೆ ಅವಮಾನ ಮಾಡೋರು ಅವ್ರ ಅಭಿಮಾನಿಗಳಲ್ಲ. ಯಾಕಂತಂದರೆ ಇದು ಆಗಬೇಕಾದ್ರೆ ಕೆಲಸನ ತಡೆ ಹಿಡಿಯೋದು ಇಲ್ಲ ಬೇರೆ ಥರ ನಡ್ಕೊಳ್ಳೋದು ಅದು ಸರಿಯಲ್ಲ. ಎಲ್ಲ ಅಭಿಮಾನಿಗಳು ಒಂದಾಗಬೇಕು. ನಾನು ಮೇಲು ನೀನು ಕೀಳು ಅನ್ನೋದಲ್ಲ. ವಿಷ್ಣುವರ್ಧನ್ ಅವರಿಗೆ ಒಬ್ಬ ಕೂಲಿ ಕಾರ್ಮಿಕನಿಂದ ಹಿಡ್ಕೊಂಡು IAS, IPS, ಪೊಲೀಸ್ ಅಧಿಕಾರಿ, ಡಾಕ್ಟ್ರುಗಳು, ಎಂತೆಂಥ ಅಫಿಷಿಯಲ್ಗಳು ಇದ್ದಾರೆ ವಿಷ್ಣುವರ್ಧನ್ ಅವರು ಅಂದರೆ ಅವರೆಲ್ಲ ಕಾಣದೇ ಇದ್ದಾರೆ. ನನಗೆ ತುಂಬ ಜನ ಕಾಲ್ ಮಾಡಿದ್ದಾರೆ, ಏನಾಗಬೇಕು ಹೇಳಪ್ಪ, ನಾವು ಏನು ಕೊಡಬೇಕು, ನಿಮ್ಗೆ ಏನಾರು ಕೊಟ್ಟರೆ ಅದು ಆಗುತ್ತಾ ಅಂತಲೂ ಹೇಳಿದ್ದಾರೆ. ಅದಕ್ಕೆ ಅನಿರುದ್ಧ್ ಸಾಹೇಬ್ರಿಗೆ ಹೇಳಿದ್ದೀವಿ, ಸಾಹೇಬ್ರೆ, ಸರ್ಕಾರದಲ್ಲಿ ಏನಿದೆಯೋ, ಕಾನೂನಲ್ಲಿ ಏನಿದೆಯೋ ಮುಂದೆ ನಿಂತ್ಕೊಬಿಟ್ಟು ನೀವು ಮಾಡಿ. ನಾವೆಲ್ಲ ಅಭಿಮಾನಿಗಳು ನಿಮ್ಮ ಹಿಂದೆ ಇದ್ದೀವಿ. ಎಷ್ಟು ದುಡ್ಡು ಬೇಕೋ ಒಂದು ಸಂಗ್ರಹಣೆ ಮಾಡೋಣ, ಆ ದುಡ್ಡು ಆ ಸ್ಮಾರಕಕ್ಕಾಗಲಿ ಅನ್ನೋದು ನಮ್ಮ ಉದ್ದೇಶ. ಅಲ್ಲ, ಅನಿರುದ್ಧ್ ಅವ್ರು ಹೇಳ್ತಾರೆ, ನಾವೇನು ಸರ್ಕಾರದ ಬಳಿ ಹೋರಾಟ ಮಾಡಿದ್ವಿ, ಅದಕ್ಕೆ ಈಗಾಗಲೇ ಮೈಸೂರಲ್ಲಿ ಸ್ಮಾರಕ ಕೊಟ್ಟಿದೆ, ಮತ್ತೆ ನಾವು ಜಾಗ ಕೇಳಕ್ಕಾಗಲ್ಲ ಕುಟುಂಬ, ಇದಕ್ಕೆ ಅಭಿಮಾನಿಗಳು ಹೋರಾಡಬೇಕು ಅಂತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಿ ದಫನ್ ಮಾಡಲಿ, ಎಲ್ಲಿ ಬರ್ನ್ ಮಾಡಲಿ, ಅದೇ ನಮ್ಮ ಅಣ್ಣವರ ಅಂತ್ಯ ಸಮಾಧಿ. ನೀವು ಮೈಸೂರು ಸ್ಮಾರಕ ಒಪ್ಕೊಳ್ಳಲ್ವಾ? ನಾವು ಸ್ಮಾರಕ ಅದನ್ನ ಎಜುಮಿಷನ್ ಅಂತ ಅನ್ಕೊಂತೀವಿ ಹೊರತು ನಾವು ಅಣ್ಣವರ ಎಜುಮಿಷನ್. ಇದು ಪುಣ್ಯ ಭೂಮಿ. ಇದು ನೀವು ಮಾಡಿರೋ ತಪ್ಪು ನಮಗೆ ಗೊತ್ತಿಲ್ಲ. ಸರ್ಕಾರ ತಪ್ಪು ಮಾಡಿದ್ಯೋ, ರಾಜಕಾರಣಿಗಳು ತಪ್ಪು ಮಾಡಿದಾರೋ, ಕಲಾವಿದರೇ ತಪ್ಪು ಮಾಡಿದಾರೋ ನಮಗೆ ಗೊತ್ತಿಲ್ಲ. ಆದರೆ ಅಣ್ಣವರೊಬ್ಬ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಬಿಟ್ಟರೆ ಸಾಹಸಸಿಂಹ ವಿಷ್ಣುವರ್ಧನ್ ಒಬ್ಬರೇ. ಅವ್ರನ್ನ ನಾವು ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದೀವಿ. ಇಡೀ ನಮ್ಮ ಪ್ರಾಣ ಹೋದ್ರು ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವತ್ತೇ ಸ್ಯಾಂಕ್ಷನ್ ಮಾಡಲಿ, 5 ಲಕ್ಷ ರೂಪಾಯಿ ನನ್ನ ಕಡೆಯಿಂದ ಕೊಡ್ತೀನಿ. 5 ಲಕ್ಷ ರೂಪಾಯಿ ಕ್ರಾಂತಿರಾಜು ಕೊಡ್ತಾರೆ. ಎಲ್ಲ ಅಭಿಮಾನಿಗಳು ₹1 ಹಾಕಿದ್ರೆ ಸಾಕು. ಈಗ ನಿಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದಾರಾ? ಕೊಡಲೇಬೇಕು. ಈಗ ಅವ್ರು ಹೇಳ್ತಾ ಇದ್ದಾರೆ ಅನಿರುದ್ಧ್ ಸಾಹೇಬರು, ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿದ್ದೀವಿ, ಸರ್ಕಾರ ನಮಗೆ ಸ್ಪಂದಿಸಿದೆ, ಆದರೆ ನಾವು ಯಾವ ಥರ ಅಂದರೆ ಪರ್ಚೇಸ್ ಮಾಡ್ಕೋಬೇಕಾ, ಮಾಡ್ಕೊಳ್ಳೋಣ ಅಂತ ಹೇಳ್ತೀವಿ. ಇದಿಷ್ಟು ಅಭಿಮಾನಿಗಳ ಮುಖಂಡರಾಗಿರ್ತಕ್ಕ ವಿಷ್ಣುವರ್ಧನ್ ಅಭಿಮಾನಿಗಳ ಮುಖಂಡರಾಗಿರ್ತಕ್ಕಂಥ ಕ್ರಾಂತಿರಾಜ್ ಅವರ ಮಾತಾಗಿರುವಂತಹ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಪ್ರವೀಣ್ ಕುಮಾರ್ ಸಲಕ್ನಳ್ಳಿ.